ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ವರ್ಷ ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆಯಾಗಿ 2025ಕ್ಕೆ 100 ವರ್ಷ ಆಗುತ್ತೆ. ಆ ಕಾರ್ಯಕ್ರಮದ ನಿಮಿತ್ತ ಇಡೀ ದೇಶದಲ್ಲಿ ಹಿಂದೂಗಳ ಸಂರಕ್ಷಣೆ, ಹಿಂದುತ್ವ ಸಂರಕ್ಷಣೆ ಮತ್ತೆ ಹಿಂದೂ ಬಾಂಧವರ ಒಗ್ಗೂಡಿಕೆಗೋಸ್ಕರ ಸಂಘ ಎಲ್ಲಾ ತಾಲೂಕುಗಳಲ್ಲೂ ಹಿಂದೂ ಸಮಾಜೋತ್ಸವನ ಆಯೋಜನೆ ಮಾಡ್ತಾ ಇದೆ. ಅದೇ ರೀತಿಯಾಗಿ ಕನಕಪುರ ತಾಲೂಕಿನಲ್ಲಿ ಹಿಂದೂ ಸಮಾಜೋತ್ಸವ ಸಮಿತಿಯು ಅದರ ಅಡಿಯಲ್ಲಿ ನಾವು ಈಗಾಗಲೇ ತಾಲೂಕಿನ ಎಲ್ಲಾ ಹೋಬಳಿಗಳಲ್ಲಿ ಸಮಾಜೋತ್ಸವಗಳನ್ನ ಮಾಡಿದೀವಿ. ಮುಂಬರುವ 8ನೇ ತಾರೀಕು ಫೆಬ್ರವರಿ 8 ಆರಳಿಯಲ್ಲಿ ಉತ್ಸವ ಆಗುತ್ತೆ. ಅದಾದ ನಂತರ ತಾಲೂಕಿನ ಕೇಂದ್ರವಾದಂತ ನಗರದಲ್ಲಿ 9ನೇ ತಾರೀಕು ಸೋಮವಾರ ಸಂಜೆ 3 ಗಂಟೆಗೆ ಶೋಭಾಯಾತ್ರೆ. ಅದಾದ ನಂತರ ಹಳೆಯ ಮುನ್ಸಿಪಾಲ್ ಮೈದಾನದಲ್ಲಿ 5:30 ಗಂಟೆಗೆ ವೇದಿಕೆ ಕಾರ್ಯಕ್ರಮದಲ್ಲಿ ವಿಶೇಷತೆ ಈ ಹಿಂದುತ್ವದ ಆಧಾರದ ಮೇಲೆ ನಾವು ಯಾಕೆ ಒಗ್ಗೂಡ್ಬೇಕು ಇದ್ರ ಬಗ್ಗೆ ವಿಶೇಷತೆಯನ್ನು ತಿಳಿಸ್ಕೊಡ್ತಾರೆ. ಅದಾದ ನಂತರ ಪ್ರಖ್ಯಾತ ಗಾಯಕರಾದಂತಹ ಶಂಕರ್ ಶಾನ್ಭಾಗ್ ಅವರ ದೇಶಭಕ್ತಿ ಗಾಯನ ಮತ್ತು ಭಾವಗೀತ ಗಾಯನ ಕಾರ್ಯಕ್ರಮ ಇದೆ. ಇದಿಷ್ಟು ಉತ್ಸವದ ಸ್ವರೂಪ. ತಾಲೂಕಿನ ಹಿಂದೂ ಬಾಂಧವರಲ್ಲಿ ಒಂದು ಮನವಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ವರ್ಷದ ಶತಾಬ್ದಿ ವರ್ಷದ ನಿಮಿತ್ತವಾಗಿ ದೇಶದ ನಾನಾ ಭಾಗಗಳಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಅದರಂತೆ ತಾಲೂಕಿನ ವಿವಿಧೆಡೆ ಈಗಾಗಲೇ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಆಗಿದೆ. ಇದೇ ತಿಂಗಳು 9ನೇ ತಾರೀಕು ಸೋಮವಾರ ಕನಕಪುರದ MHS ಮೈದಾನದಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಇದರ ನಿಮಿತ್ತವಾಗಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದ ಒಂದು ಬೃಹತ್ ಶೋಭಾಯಾತ್ರೆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಶೋಭಾಯಾತ್ರೆ ಕಾರ್ಯಕ್ರಮದಲ್ಲಿ ಡೊಳ್ಳು ಕುಣಿತ, ನಗಾರಿ, ಗ್ರಾಮ ದೇವತೆಗಳ ಉತ್ಸವ ಹಾಗೂ ಸಾಂಸ್ಕೃತಿಕ ಕಲಾತಂಡಗಳೊಂದಿಗೆ ಹಾಗೂ ಗರಡಿ ಮನೆಯ ಎಲ್ಲ ಪ್ರದರ್ಶನಗಳು, ಹೀಗೆ 10 ಹಲವು ಬಗೆಯ ಜಾನಪದ ಕಲಾತಂಡಗಳು ತಾಲೂಕಿನ ವಿವಿಧೆಡೆಯಿಂದ ಏನು ಹಳ್ಳಿಯ ಜಾನಪದ ಸೊಗಡುಗಳು ಮತ್ತು ಹೀಗೆ ಹಲವಾರು ಕಲಾತಂಡಗಳ ವೈಭವದೊಂದಿಗೆ ಶೋಭಾಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ಹಾಗಾಗಿ ಸಮಸ್ತ ತಾಲೂಕಿನ ಹಿಂದೂ ಬಾಂಧವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡುತ್ತೇವೆ.